ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಚೇಂಜಸ್ ಅಪ್ಡೇಟ್ ಮಾಡ್ತೇವೆ ಎಂದು ಈಗ ಕೊನೆಗೂ ಗೃಹ ಜ್ಯೋತಿಯಲ್ಲೂ ಕೂಡ ಬಿಗ್ ಅಪ್ಡೇಟ್ ಅನ್ನು ಮಾಡಿದ್ದಾರೆ. ಬೆಸ್ಕಾಂ ಗ್ರಾಹಕರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ. ಹೌದು, ಇಷ್ಟು ತಿಂಗಳು ಕಾಲ ಮನೆಗೆ ಬರುತ್ತಿದ್ದ ಕರೆಂಟ್ ಬಿಲ್ಲು ಜುಲೈ ತಿಂಗಳು ನಿಮ್ಮ ಕೈಗೆ ಬರುವುದಿಲ್ಲ. ಬದಲಾಗಿ ಕಳೆದ 3 ತಿಂಗಳ ಸರಾಸರಿ ಬಳಕೆ ಆಧಾರದ ಮೇಲೆ ವಿದ್ಯುತ್ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಮಾಹಿತಿ ಕೊಟ್ಟಿರುವಂತದ್ದು. ಜುಲೈ ತಿಂಗಳಲ್ಲಿ ನಿಮ್ಮ ಮನೆಗೆ ಕರೆಂಟ್ ಬಿಲ್ ಬರುವುದಿಲ್ಲ. ಬದಲಾಗಿ ಬೆಸ್ಕಾಂ ಅಥವಾ ಸೆಸ್ಕಾಂ ಅಥವಾ ಮೆಸ್ಕಾಂ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಗೃಹ ಜ್ಯೋತಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕುತ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ಈ ಕುರಿತು ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಹೌದು, ಈ ತಿಂಗಳು ನಿಮ್ಮ ಮನೆಗೆ ಕರೆಂಟ್ ಬಿಲ್ ಬರುವುದಿಲ್ಲ, ಕರೆಂಟ್ ಬಿಲ್ ಇಲ್ಲ. ಹೌದು, ಇಲ್ಲಿ ರಾಜ್ಯ ಸರ್ಕಾರ ಗೃಹ ಜ್ಯೋತಿ ಯೋಜನೆಯಲ್ಲಿ ಪರಿಶೀಲನೆ ಮಾಡುವ ಹಿನ್ನೆಲೆಯಲ್ಲಿ ಬೆಸ್ಕಾಂ, ಸೆಸ್ಕಾಂ ಅಥವಾ ನಿಮ್ಮ ಹತ್ತಿರದ ಯಾವುದೇ ವಿದ್ಯುತ್ ಇಲಾಖೆ ಇರಬಹುದು, ಈ ತಿಂಗಳ ಅಂದರೆ ಜುಲೈನಲ್ಲಿ ನಿಮಗೆ ಬಿಲ್ ಬರುವುದಿಲ್ಲ. ಹೌದು, ಇದರ ಬದಲಾಗಿ ಕಳೆದ 3 ತಿಂಗಳ ಸರಾಸರಿ ಬಿಲ್ಲನ್ನು ನೀಡಲಾಗುತ್ತೆ ಎಂದು ಮಾಹಿತಿ ಬಂದಿರುವಂಥದ್ದು. ಹೌದು, ಇಲ್ಲಿ ರಾಜ್ಯ ಸರ್ಕಾರ ಗೃಹ ಜ್ಯೋತಿಯ ಪರಿಶೀಲನೆ ಹಿನ್ನೆಲೆಯಲ್ಲಿ ನಿಮ್ಮ ಮನೆಗೆ ಮೀಟರ್ ರೀಡರ್ ಮಾಡೋದಕ್ಕೆ ಬೆಸ್ಕಾಂ ಸಿಬ್ಬಂದಿಗಳು ಬರುತ್ತಾರೆ. ತಿಂಗಳ ನಿಮಗೆ ಬಿಲ್ ಬರ್ತಿತ್ತು, ಆದರೆ ಜುಲೈ ತಿಂಗಳಲ್ಲಿ ನಿಮ್ಮ ಮನೆಗೆ ಕರೆಂಟ್ ಬಿಲ್ ಬರುವುದಿಲ್ಲ. ಬದಲಿಗೆ ಕಳೆದ 3 ತಿಂಗಳ ಸರಾಸರಿ ಬಳಕೆ ಆಧಾರದ ಮೇಲೆ ವಿದ್ಯುತ್ ಬಿಲ್ ನೀಡಲಾಗುತ್ತೆ ಎಂದು ಬೆಸ್ಕಾಂ ಮಾಹಿತಿ ಕೊಟ್ಟಿರುವಂಥದ್ದು. ಹೌದು, ಜುಲೈ ತಿಂಗಳ ಬಿಲ್ ಅನ್ನು SMS ಹಾಗೂ ಇಮೇಲ್ ಮೂಲಕ ರವಾನಿಸಲಾಗುತ್ತೆ. ಆಗಸ್ಟ್ನಿಂದ ಮತ್ತೆ ಯಥಾಸ್ಥಿತಿ ನಿಮಗೆ ಮೀಟರ್ ರೀಡಿಂಗ್ ಮಾಡಿ ಬಿಲ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಸರಾಸರಿ ಬಿಲ್ಲಿಂಗ್ ವ್ಯತ್ಯಾಸ ಮುಂದಿನ ಬಿಲ್ಗಳಲ್ಲಿ ಹೊಂದಾಣಿಕೆ ಮಾಡಲಾಗುವುದು. ಜುಲೈ ಬಿಲ್ ಪಾವತಿಗೆ ಎಲ್ಲ ಪ್ರಸ್ತುತ ಪಾವತಿ ವಿಧಾನಗಳು ಲಭ್ಯ ಎಂದು ಬೆಸ್ಕಾಂ ಮಾಹಿತಿ ಕೊಟ್ಟಿರುವಂಥದ್ದು. HT 40 HP ಮೇಲ್ಪಟ್ಟ LT ಸೋಲಾರ್ ರೂಫ್ಟಾಪ್ ಹಾಗೂ ತಾತ್ಕಾಲಿಕ ಸಂಪರ್ಕಗಳಿಗೆ ನೈಜ ಬಿಲ್ ನೀಡಲಾಗುತ್ತೆ ಎಂದು ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ.